ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಎಕ್ಸ್ಟ್ರಾ ಪೇ ಅನ್ನೋ ಒಂದು ಆ್ಯಪಿಂದ ನಾವು ಹಿಂಗೆ ಅಮೌಂಟ್ನ ಅರ್ನ್ ಮಾಡ್ಬೋದು. ನಾವು ಮನೇಲೇ ಕೂತ್ಕೊಂಡು ವಿತೌಟ್ ಇನ್ವೆಸ್ಟ್ಮೆಂಟ್ ಯಾರ ಹತ್ರನೂ ನಾವು ಕೈ ಚಾಚಿದೆ ನಾವು ಯಾವ ಥರ ಅಮೌಂಟ್ನ ಅರ್ನ್ ಮಾಡ್ಬೋದು ಅನ್ನೋದನ್ನು ಅಂದರೆ ನಾನು ಏನು ಯೂಸ್ ಮಾಡ್ತಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ರು, ಅದು ಬಿಟ್ಟು ಅದಲ್ಲದೆ ಇನ್ಯಾವುದಾದ್ರೂ ಆ್ಯಪ್ಸ್ ಇದ್ದರೆ ಹೇಳಿ ಅಂತ. ಸೊ ಆ ಥರದ ಆ್ಯಪ್ಗಳು ಸಿಕ್ಕಾಬಟ್ಟೆ ಇದೆ, ಬಟ್ ನಾನು ಅದ್ರ ಬಗ್ಗೆ ಎಲ್ಲ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಯೂಸ್ ಮಾಡಿದೆ, ನನಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲದೆ ನಾನು ಅದ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಬಟ್ ನಾನು ಏನು ಮಾಡ್ತಾಯಿದ್ದೀನಿ, ನಾನು ಯಾವುದರಿಂದ ಅರ್ನ್ ಮಾಡ್ತಾಯಿದ್ದೀನಿ ಅದಷ್ಟೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕಾಗೋದು. ಅದಲ್ಲದೆ ನಾನು ಇನ್ನೊಂದು ಟ್ರೇಡಿಂಗ್ ಆ್ಯಪಲ್ಲಿ ನಾನು ಅರ್ನ ಮಾಡ್ತಾಯಿದ್ದೀನಿ. ಬಟ್ ನನಗೆ ಅದ್ರ ಬಗ್ಗೆ ಹೇಳ್ಬೋದಾ ಹೇಳ್ಬಾರ್ದಾ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಯೂಟ್ಯೂಬ್ ಇತ್ತೀಚೆಗೆ ಸಿಕ್ಕಾಬಟ್ಟೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ತುಂಬ ಇದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ. ಟ್ರೇಡಿಂಗ್ ಆ್ಯಪ್ ಬಗ್ಗೆ ಎಲ್ಲ ಹೇಳಿದ್ರೆ ಏನಾದರೂ ಚಾನಲ್ಗೆ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಸ್ವಲ್ಪ ನನಗೆ ಡೌಟ್ ಇದೆ. ಅದನ್ನು ಕ್ಲಿಯರ್ ಮಾಡ್ಕೊಂಡು ನಾನು ನಿಮಗೆ ಟ್ರೇಡಿಂಗ್ ಆ್ಯಪ್ ಇದೆಯಲ್ಲ ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಂಗೆ ಅಮೌಂಟ್ ಬರ್ತಾ ಇದೆ, ಬಟ್ ನಾನು ಇನ್ನೂ ಅದನ್ನು ವಿತ್ಡ್ರಾ ಮಾಡ್ಕೊಂಡಿಲ್ಲ. ಸೊ ಅದೆಲ್ಲ ವಿತ್ಡ್ರಾ ಮಾಡಿಕೊಂಡು ಅದನ್ನು ವಿತ್ ಪ್ರೂಫ್ ನಿಮಗೆ ತೋರಿಸಿ, ಸೊ ಇನ್ನೊಂದಷ್ಟು ದಿನಗಳು ಕಳೆದ ಮೇಲೆ ಅದ್ರ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡು ನಾನು ನಿಮ್ಮ ಜೊತೆ ಅದ್ರ ಬಗ್ಗೆ ಶೇರ್ ಮಾಡ್ಕೊತೀನಿ. ಬಟ್ ಇವತ್ತು ಇನ್ನೊಂದು ಜೆನ್ಯೂನ್ ಆಗಿರೋವಂಥ ಒಂದು ವರ್ಕ್ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಅದೇನಪ್ಪ ಅಂತಂದರೆ ಒಂದು ವರ್ಕ್ ಫ್ರಮ್ ಹೋಮ್, ಅದು ನಾನು ಮಾಡ್ತಾ ಇರೋವಂಥದ್ದೇ. ಸೊ ನಾನು ಏನು ಮಾಡ್ತೀನಿ ಅದಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋದು. ಸೊ ಬೇರೆ ಯಾರೋ ಮಾಡ್ತಿರೋದು ಅಥವಾ ಇನ್ಯಾವುದೋ ವೀಡಿಯೋದಲ್ಲಿ ಬಂದು ನೋಡ್ಕೊಂಬಂದು ಹೇಳೋದು ಆ ಥರ ಎಲ್ಲ ನಾನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನನಗೂ ಭಯ ಇರುತ್ತೆ ಅಲ್ವ, ನಾನು ಏನೇನೋ ಬಂದು ನಿಮ್ಮ ಹತ್ರ ಹೇಳಿಬಿಟ್ಟು ಅದು ಫೇಕ್ ಆಗಿತ್ತು, ಆಮೇಲೆ ನೀವು ನನಗೆ ಹಾಕೊಂಡು ಕಮೆಂಟ್ ಬಾಕ್ಸಲ್ಲಿ ಬಂದು ಕೆಟ್ಟಾಗಿ ಮಾತಾಡಿದ್ರೆ ನಾನೇ ಹೋಗಲಿ ಆಮೇಲೆ. ಹಂಗಾಗಿ ಸೊ ನಾನು ಮಾಡ್ತಾ ಇರೋದ್ರಲ್ಲಿ ಸೊ ಜೆನ್ಯೂನ್ ಆಗಿರೋದು ಅಂತ ಅನಿಸಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿರೋದು. ಸೊ ವರ್ಕ್ ಫ್ರಮ್ ಹೋಮ್ ಅದು ಆ್ಯಕ್ಚುಲಿ ಕಂಪ್ನಿ ಏನು ಎತ್ತ ಅಂತ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. HWS ಫಾರ್ಚೂನ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ನಾನು ರೀಸೆಂಟಾಗಿ ವರ್ಕ್ ಮಾಡ್ತಾ ಇರೋದು, ಹೆಚ್ಚು ಕಡಿಮೆ 1.5 ತಿಂಗಳಾಯಿತು ಅನಿಸುತ್ತೆ. 1.5 ತಿಂಗಳಿಂದ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅಷ್ಟು ದಿವಸದಿಂದ ನಾನು ನಿಮ್ಮ ಹತ್ರ ಇದ್ರ ಬಗ್ಗೆ ಶೇರ್ ಮಾಡ್ಕೊಂಡಿಲ್ಲ. ಒಂದ್ಸಲ ನಾನು ಅದ್ರ ಬಗ್ಗೆ ಪೋಸ್ಟ್ ಹಾಕಿದ್ದೆ, ಬಟ್ ಆಮೇಲೆ ಯಾಕೋ ನನಗೆ ಬೇಡ ಅಂತ ಅನಿಸಿ ಪೋಸ್ಟ್ನ ಡಿಲೀಟ್ ಮಾಡಿದೆ. ಯಾಕಂದರೆ ನಾನು ಇನ್ನೂ ಅದರಿಂದ ಅರ್ನಿಂಗ್ಸ್ ಪಡ್ಕೊಂಡಿರಲಿಲ್ಲ, ಇನ್ನೂ ಅರ್ನಿಂಗ್ಸ್ ಬಂದಿರಲಿಲ್ಲ ನನಗಿನ್ನೂ ಅವಾಗ ಪೋಸ್ಟ್ ಹಾಕಿದಾಗ. ಯಾಕಂದರೆ ನನಗೆ ಅದನ್ನು ಜೆನ್ಯೂನ್ ಅಂತ ಅನ್ನಿಸ್ತು. ಜೆನ್ಯೂನ್ ಅಂತ ಗೊತ್ತಾಗಿ ಗೂಗಲ್ ಮಾಡಿದೆ, ಮತ್ತು ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿ ಓಕೆ ಇದು ಜೆನ್ಯೂನ್ ಇದೆ, ಏನೋ ಫೇಕ್ ಅಲ್ಲ ಇದು ಅಂತೆಲ್ಲ ನಾನು ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡು ಇದರಲ್ಲಿ ವರ್ಕ್ ಮಾಡ್ಬೋದು, ಜಾಯ್ನ್ ಆಗ್ಬೋದು ಅಂತ ಹೇಳ್ಬಿಟ್ಟು ಜಾಯ್ನ್ ಆದೆ. ಸೊ ಸರಿ ಜಾಯ್ನ್ ಆಗಿದ್ದೀನಲ್ಲ, ಇದೇನು ಫೇಕ್ ಅಲ್ವಲ್ಲ, ನಾನು ಶೇರ್ ಮಾಡೋಣ ಅಂತಂದ್ಬಿಟ್ಟು ಶೇರ್ ಮಾಡಿದೆ. ಬಟ್ ಆಮೇಲೆ ಅನ್ನಿಸ್ತು ಬೇಡ, ನನಗೆ ಅಮೌಂಟ್ ಬರಲಿ ಆಮೇಲೆ ಶೇರ್ ಮಾಡೋಣ ಅಂತಂದ್ಬಿಟ್ಟು ಪೋಸ್ಟ್ನ ಡಿಲೀಟ್ ಮಾಡಿದೆ ನಾನು. ಕೆಲವ್ರು ನೋಡಿರ್ತೀರ. ಸೊ ಈಗ ಕಂಪ್ನಿ ಹೆಂಗೆ ಅಂತಂದರೆ, ಈ ಕಂಪ್ನಿ ಬಂದು ಬ್ಯಾಂಗ್ಳೂರಲ್ಲಿ ಇದೆ, ಹೆಡ್ ಆಫೀಸ್ ಇದೆ KR-ಪುರಮಲ್ಲಿ. ಸೊ ಇದರಲ್ಲಿ ತುಂಬ ಜನ ಲೇಡೀಸ್ಗಂತಲೇ ಈ ವರ್ಕ್ ಫ್ರಮ್ ಹೋಮ್ನ ಮಾಡ್ಕೊಂಡ್ಬಂದಿರೋದು. ಸೊ ಲೇಡೀಸ್ ಆಗಿರ್ಬೋದು, ಅಂದರೆ ಸ್ಟಾರ್ಟಿಂಗ್ ಎಲ್ಲ ಬರೀ ಲೇಡೀಸ್ಗೆ ಅಂತಲೇ ಮಾಡಿದ್ರು, ಬಟ್ ಈಚೀಚೆಗೆ ಜೆಂಟ್ಸ್ ಕೂಡ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ಗೆ, ಹೌಸ್ ವೈಫ್ಗೆ ಇದು ನಿಜವಾಗ್ಲೂ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಈಗ ನಾನೊಂದು ಮಗುನ ಇಟ್ಕೊಂಡು ಮನೇಲಿ ಕೂತ್ಕೊಂಡು ವರ್ಕ್ ಮಾಡಬೇಕು ಅಂದರೆ ನನ್ನ ಫ್ಲೆಕ್ಸಿಬಲ್ ಟೈಮಲ್ಲಿ ಪಾಪು ಮಲಗಿದ್ದಾನೆ ಇಂಥ ಟೈಮಲ್ಲಿ ಅಷ್ಟೇ ನಾನು ವರ್ಕ್ ಮಾಡೋಕ್ಕಾಗೋದು. ಈಗ ನನ್ನ ಪಾಪುನ ಬಿಟ್ಟು ಬೇರೆ ಕಡೆ ಎಲ್ಲರೂ ಹೊರಗಡೆ ಹೋಗಿ ವರ್ಕ್ ಮಾಡ್ತೀನಿ ಅಂದರೆ ಅದು ಆಗದೇ ಇರೋ ಕೆಲಸ. ಹಾಗಾಗಿ ನಾನು ಇದನ್ನು ಬೆಸ್ಟ್ ಅಂತ ಅಂದ್ಬಿಟ್ಟು ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಈಗ ಮಾಡ್ತಾಯಿದ್ದೀನಿ. ಸೊ ಈಗ ನಿಮಗೆ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದರೆ ಬೇಕಿದ್ರೆ ನೀವು ಗೂಗಲ್ ಮಾಡಿ ನೋಡಿ, HWS ಫಾರ್ಚೂನ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ನೀವು ಗೂಗಲ್ ಮಾಡಿ ನೋಡಿ ಅದು ಫೇಕಾ ಅಲ್ವಾ ಅದನ್ನು ನೀವು ಪಕ್ಕಾ ಮಾಡ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಚೆಕ್ ಮಾಡಿ, ಅಲ್ಲೂ ಕೂಡ ಅದ್ರ ಬಗ್ಗೆ ಅದ್ರದ್ದು ವೀಡಿಯೋಸ್ ಇದೆ, ಅವ್ರದ್ದೇ ಚಾನಲ್ ಇದೆ, ಅದರಲ್ಲೆಲ್ಲ ವೀಡಿಯೋಸ್ ಬರ್ತಿದೆ, ಅದನ್ನು ಚೆಕ್ ಮಾಡಿ. ಆಮೇಲಿಂದ ನಿಮಗೆ ಅದು ಫೇಕ್ ಅಲ್ಲ ಇದು ಜೆನ್ಯೂನ್ ಇದೆ ಅಂತ ಅನ್ಸಿದ ಮೇಲೆ ಬೇಕಿದ್ರೆ ನೀವು ಆ ವರ್ಕ್ ಫ್ರಮ್ ಹೋಮ್ಗೆ ಅಪ್ಲೈ ಮಾಡ್ಬೋದು. ಸೊ ಅದನ್ನು ಹೆಂಗೆ ಅಪ್ಲೈ ಮಾಡಬೇಕು, ಹೆಂಗೆ ಜಾಯ್ನ್ ಆಗಬೇಕು ಅನ್ನೋದನ್ನು ನನಗೆ ಹೇಳ್ತೀನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಒಂದು ವಾಟ್ಸಪ್ ಗ್ರೂಪ್ದು ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ತೀರಾ. ಆಗ ಅವ್ರು ಏನು ಮಾಡ್ತಾರೆ, ನೀವು ಜಾಯ್ನ್ ಆದಾಗ ನಿಮ್ಮ ನಂಬರ್ ಹೋಗಿರುತ್ತಲ್ವ, ನಿಮ್ಮ ನಂಬರ್ನ ತೊಗೊಂಡು ಅವ್ರು ನಿಮಗೆ ಕಾಲ್ ಮಾಡ್ತಾರೆ. ಈ ಥರ ನೀವು ವರ್ಕ್ ಫ್ರಮ್ ಹೋಮ್ಗೆ ಅಪ್ಲೈ ಮಾಡಿದ್ರಾ ಅಂತ ಕೇಳಿ ನಿಮಗೆ ಕಾಲ್ ಮಾಡ್ತಾರೆ. ಅವ್ರ ಹತ್ರ ನೀವು ಅಂದರೆ ಯಾರು ಮಾಡ್ತಾರೆ ಅದೆಲ್ಲ ಹೇಳಕ್ಕೆ ಗೊತ್ತಾಗಲ್ಲ. ಯಾಕಂದರೆ ಯಾರು ಫ್ರೀ ಇರ್ತಾರೆ, ಈಗ ನಾನು ಫ್ರೀ ಇದ್ದರೆ ನಾನು ಮಾಡ್ಬೋದು, ಅಥವಾ ನನ್ನ ಥರನೇ ವರ್ಕ್ ಮಾಡೋರು ಇಲ್ಲಿ 1000 ಜನ ಇದ್ದಾರೆ, 10-20,000 ಜನ ಇದ್ದಾರೆ. ಅವರಲ್ಲಿ ಯಾರಾದರೂ ಒಬ್ಬರು ಫ್ರೀ ಇದ್ದವರು ಅವ್ರು ಯಾರಾದರೂ ನಿಮಗೆ ಕಾಲ್ ಮಾಡ್ಬೋದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಂತ. ಸೊ ಫಸ್ಟು ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ, ಇಂಟ್ರೆಸ್ಟ್ ಇದ್ದವ್ರಿಗೆ ಮಾತ್ರ ಹೇಳ್ತಿದ್ದೀನಿ, ಇದು ಫೋರ್ಸ್ಫುಲಿ ಅಲ್ಲ. ಸೊ ನಾನು ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಅದ್ರ ಬಗ್ಗೆ
ಇನ್ಫಾರ್ಮೇಷನ್ ಇರಲಿ ಅಥವಾ ನನ್ನ ಥರನೇ ನಿಮಗೂ ವರ್ಕ್ ಮಾಡಬೇಕು ಅಂತ ಆಸೆ ಇದ್ದರೆ ನೀವು ಮಾಡಿದ್ರೆ ಮಾಡ್ಬೋದು, ಮಾಡದಿದ್ರೆ ಬಿಡ್ಬೋದು. ಸೊ ಇಂಟ್ರೆಸ್ಟ್ ಇರೋರು ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೊತಿರೋದು. ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಮಾತ್ರ ಇದನ್ನು ಟ್ರೈ ಮಾಡಿ. ಸೊ ಆಸಕ್ತಿ ಇಲ್ಲದೆ ಇರೋರು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇದರಲ್ಲಿ ನಾವೇನು ಈಗ ಜಾಯ್ನ್ ಆಗ್ತಿರಲ್ಲ ವಾಟ್ಸಪ್ ಗ್ರೂಪ್ಗೆ, ಅವ್ರು ನಿಮಗೆ ಕಾಲ್ ಮಾಡ್ತಾರೆ, ಒಂದು ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಹೇಳ್ತಾರೆ. ಸೊ ಝೂಮ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅವರು ಒಂದು ಮೀಟಿಂಗ್ ಇರುತ್ತೆ, ಒಂದು 30 to 35 ಮಿನಿಟ್ಸ್ 40 ಮಿನಿಟ್ಸಲ್ಲಿ ಮೀಟಿಂಗ್ ಮುಗ್ದೋಗುತ್ತೆ. ಆನ್ಲೈನ್ ಮೀಟಿಂಗ್ ಇರುತ್ತೆ. ಅದರಲ್ಲಿ ಅವ್ರು ಏನು ಮಾಡ್ತಾರೆ, ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತಾರೆ ಕಂಪ್ನಿ ಬಗ್ಗೆ, ಏನು ವರ್ಕು, ಯಾವ ಥರ ವರ್ಕ್ ಮಾಡಬೇಕು, ಏನು ಎತ್ತ ಇಂಚು ಕೂಡ ಅವರು ಡೀಟೇಲ್ಸ್ನ ಕೊಡ್ತಾರೆ. ಆಗ ನೀವು ಅದು ಓಕೆ ಅಂತ ಅನಿಸಿದ್ರೆ, ಓಕೆ ಇದು ವರ್ಕ್ ಮಾಡ್ಬೋದು, ನನಗೆ ಇದು ಕರೆಕ್ಟಾಗಿದೆ, ನನಗೆ ಈಸಿ ಅನಿಸುತ್ತೆ ಅಂತ ಅನಿಸಿದ್ರೆ ಮಾತ್ರ ನೀವು ಬೇಕಿದ್ರೆ ಜಾಯ್ನ್ ಆಗ್ಬೋದು. ಇಲ್ಲ ನಾನು ಮೀಟಿಂಗ್ ಅಟೆಂಡ್ ಮಾಡಲ್ಲ, ನೇರವಾಗಿ ಜಾಯ್ನ್ ಆಗ್ತೀನಿ ಅಂತಂದ್ರೂ ಅವ್ರು ತೊಗೊಳ್ಳಲ್ಲ. ಯಾಕಂದರೆ ಫಸ್ಟ್ ಅವ್ರು ನಿಮಗೆ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಮತ್ತು ಅದು ಲೀಕ್ ಅಲ್ಲ, ಮತ್ತು ಗೌರ್ಮೆಂಟಿಂದ ಅಪ್ರೂವಲ್ ಆಗಿರೋದು ಡಾಕ್ಯುಮೆಂಟ್ಸ್ ತೋರಿಸ್ತಾರೆ. ಸೊ ಇದೆಲ್ಲ ನಿಮಗೆ ತೋರಿಸಿ ನಿಮಗೆ ಅದು ಪಕ್ಕಾ ಇದು ಜೆನ್ಯೂನ್ ಇದೆ ಅಂತ ಅನಿಸಿದ್ರೆ ಮಾತ್ರ ಅವ್ರು ನಿಮ್ಮನ್ನು ಜಾಯ್ನ್ ಮಾಡ್ಕೊತಾರೆ. ಸೊ ನಿಮಗೆ ಓಕೆ ನಾನು ಮೀಟಿಂಗ್ ಅಟೆಂಡ್ ಮಾಡಿದ್ದೀನಿ, ನನಗೆ ಇದ್ರ ಮೇಲೆ ನಂಬಿಕೆ ಇದೆ, ಸೊ ಈ ವರ್ಕ್ ಕೂಡ ಈಸಿ ಇದೆ, ಆರಾಮಾಗಿದೆ, ಮಾಡ್ಬೋದು ಅಂತ ಅನಿಸಿದ್ರೆ ಅವ್ರು ನಿಮ್ಮನ್ನು ವರ್ಕ್ಗೆ ಜಾಯ್ನ್ ಮಾಡ್ತಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಸಿಕ್ಕಾಬಟ್ಟೆ ಸಪೋರ್ಟ್ ಸಿಗುತ್ತೆ. ಸೊ ನನ್ನ ಕೈಲಿ ಯಾಕೋ ಈ ವೀಕ್ ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಇಟ್ಸ್ ಓಕೆ, ನೀವು ಸ್ವಲ್ಪ ಟೈಮ್ ತಗೊಳ್ಳಿ, ನೆಕ್ಸ್ಟ್ ವೀಕಿಂದ ವರ್ಕ್ ಮಾಡಿ, ಈ ಥರ. ಸೊ ನನಗೇನೋ ಸ್ವಲ್ಪ ಡೌಟ್ಸ್ ಇದೆ ಇದ್ರ ಬಗ್ಗೆ ಅಂದರೆ ಕಾಲ್ ಮಾಡಿ ಅವ್ರು ಹೇಳ್ಕೊಡ್ತಾರೆ. ಇಲ್ಲ ನೀವು ಮೆಸೇಜ್ ಹಾಕಿದ್ರೂ ಕೂಡ ಅಲ್ಲಿ ಹೇಳ್ಕೊಡ್ತಾರೆ. ನೀವು ಒಂದು ಸಲ ಒಳಗಡೆ ಬಂದರೆ ನಿಮಗೆ ತುಂಬ ಜನದ ಕಾಂಟ್ಯಾಕ್ಟ್ ಆಗುತ್ತೆ ಅಲ್ಲಿ. ಆವಾಗ ನೀವು ಅದ್ರ ಬಗ್ಗೆ ಏನು ಬೇಕಾದರೂ ಅನುಮಾನಗಳಿಲ್ಲದೆ, ಯಾವುದೇ ರೀತಿ ಭಯ ಇಲ್ಲದೆ, ಮುಜುಗರ ಇಲ್ಲದೆ, ಅಲ್ಲೆಲ್ಲ ನಿಮಗೆ ಹೇಳ್ಕೊಡೋರು ಲೇಡೀಸೇ ಆಗಿರೋದ್ರಿಂದ ಸೊ ಆರಾಮಾಗಿ ನಾವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಬೋದು. ಮತ್ತು ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೇನಾದರೂ ಅಮೌಂಟ್ ಕಟ್ಟಬೇಕಂತಂದರೆ ಏನೂ ಇಲ್ಲ. ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ನೀವು ಯಾವುದೇ ರೀತಿ ಅಮೌಂಟ್ ಏನೂ ಪೇ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಅಟೆಂಡ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಆಮೇಲೆ ನಿಮಗೆ ಜಾಯ್ನ್ ಆಗಬೇಕು ಅಂತ ಅಂದರೆ ಮಾತ್ರ ನೀವು ಕಂಪ್ನಿಗೆ ಅಂದರೆ ವರ್ಕ್ಗೆ ಜಾಯ್ನ್ ಆಗ್ಬೋದು, ಆ ಥರ. ಸೊ ಯಾಕಂದರೆ ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತಂದರೆ ಎಷ್ಟೊಂದು ಕಂಪ್ನಿಗಳು ಇವಾಗ ಫೇಕ್ ಇದೆ. ನೀವು 10,000 ಕಟ್ಟಬೇಕು ಅಂತ ತಗೊತಾರೆ, 10,000 ಹಾಕಿಸ್ಕೊತಾರೆ, ಮತ್ತೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರುತ್ತೆ, ನಾಟ್ ರೀಚಬಲ್ ಬರುತ್ತೆ. ಅಥವಾ ಇನ್ನು ಕೆಲವ್ರು ಏನು ಮಾಡ್ತಾರೆ, ಫಸ್ಟು 5,000 ಕಟ್ಟಿ ಅಂತಾರೆ, ಪುನಃ ಒಂದು ತಿಂಗಳಾದ್ಮೇಲೆ 10,000 ಕಟ್ಟಿ ಅಂತಾರೆ, ಪುನಃ 20,000 ಈ ಥರ ಕೇಳ್ತಾರೆ. ಸೊ ನಾನು ಅದೆಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತಿಳ್ಕೊಂಡು ಇದನ್ನು ನಾನು ಈ ವರ್ಕ್ ಬೆಸ್ಟ್ ಇದೆ, ಜೆನ್ಯೂನ್ ಇದೆ ಅಂತ ಅಂದ್ಬಿಟ್ಟು ನಾನು ಈ ವರ್ಕ್ ಫ್ರಮ್ ಹೋಮ್ಗೆ ಈ ಕಂಪ್ನಿಗೆ ನಾನು ಜಾಯ್ನ್ ಆಗಿದ್ದು. ಸೊ ಇದರಲ್ಲಿ ಆ ಥರ ಎಲ್ಲ ಏನೂ ಇಲ್ಲ. ಅಷ್ಟು ಕಟ್ಟಿ ಇಷ್ಟು ಕಟ್ಟಿ 20,000 30,000 ಕಟ್ಟಿ ಅಂತ ಕೇಳೋದು, ಮತ್ತು ಪದೇ ತಿಂಗಳು ಅಮೌಂಟ್ ಕಟ್ಟಿ ಅಂತ ಹೇಳೋದು, ಆ ಥರ ಎಲ್ಲ ಏನೂ ಇಲ್ಲ. ಇಲ್ಲಿ ವೀಕ್ಲಿ ಪೇಮೆಂಟ್ ಇರುತ್ತೆ. ಅಂದರೆ ನಾವು ಮಿನಿಮಮ್ ಅಂದರೆ ನಾವು ಒಂದು 10,000 5,000, ಸೊ ಮ್ಯಾಕ್ಸಿಮಮ್ ಅಂದರೆ ನಾವು ಎಷ್ಟು ಬೇಕಾದರೂ ನಾವು ಎಷ್ಟೊತ್ತು ಫ್ರೀ ಇರ್ತೀವಿ, ನಾವು ಎಷ್ಟು ವರ್ಕ್ ಮಾಡ್ತೀವಿ ಅದ್ರ ಮೇಲೆ ನಮಗೆ ಅರ್ನಿಂಗ್ಸ್ ಬರ್ತಾ ಹೋಗುತ್ತೆ. ವೀಕ್ಲಿ ಪೇಮೆಂಟ್ ಇರುತ್ತೆ. ಇನ್ನೊಂದು ಕೆಲವು ಕಂಪ್ನಿಗಳು ಯಾವ ಥರ ಇರುತ್ತೆ ಅಂತ ಅಂದರೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಪ್ರಾಡಕ್ಟ್ನ ಸೇಲ್ ಮಾಡಬೇಕು ಅಂತ ಇರುತ್ತೆ. ಇಲ್ಲಿ ಆ ಥರ ಯಾವುದೇ ರೀತಿ ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋ ಹಾಗಿಲ್ಲ, ಸೇಲ್ ಕೂಡ ಮಾಡೋ ಹಾಗಿಲ್ಲ. ಅದು ನಮಗೆ ಪ್ರಾಬ್ಲಮ್ ಆ್ಯಕ್ಚುಲಿ. ಯಾಕಂದರೆ ಈಗ ನಮ್ಮನ್ನು ಪ್ರಾಡಕ್ಟ್ ತೊಗೊಳ್ಳೋದ್ರೆ ನಾವು ತೊಗೋಬೋದು, ಯೂಸ್ ಮಾಡ್ತೀವಿ. ಬೇರೆಯವರು ತೊಗೊಳೋ ಪ್ರಾಡಕ್ಟ್ನ ಸೇಲ್ ಮಾಡಿ ಅಂತಂದರೆ ಯಾರು ತೊಗೊತಾರೆ? ಈಗ ಮಾರ್ಕೆಟಲ್ಲಿ ಬೇಕಾದಂಗೆ ಸಿಗುತ್ತೆ ಪ್ರಾಡಕ್ಟ್ಸ್, ಅದೆಲ್ಲ ಬಿಟ್ಟು ನಾವು ತಗೊಳ್ಳಿ ಅಂದರೆ ಯಾರು ತೊಗೊತಾರೆ? ನಮ್ಮ ಹತ್ರ ತಗೊಳ್ಳಲ್ಲ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಲೇಬೇಕು. ಸೊ ನಿಮಗೆ ಮಂತ್ಲಿ ನೀವು ಇಷ್ಟು ಟಾರ್ಗೆಟ್ ರೀಚ್ ಮಾಡಲೇಬೇಕು, ಅಥವಾ ವೀಕ್ಲಿ ಇಷ್ಟು ಟಾರ್ಗೆಟ್ ರೀಚ್ ಮಾಡಬೇಕು ಅಂತ ಆ ಥರ ಯಾವುದೇ ರೀತಿ ಟಾರ್ಗೆಟ್ ಇಲ್ಲ. ತುಂಬ ಫ್ಲೆಕ್ಸಿಬಲ್ ಆಗಿದೆ ವರ್ಕು. ನಮ್ಮ ಫ್ಲೆಕ್ಸಿಬಲ್ ಟೈಮಲ್ಲಿ ನಾವಿಲ್ಲಿ ವರ್ಕ್ ಮಾಡ್ಬೋದು. ಸೊ ಅವ್ರು ನಿಮಗೆ ನಾವು ಎಲ್ಲೂ ಆಚೆ ಹೋಗೋ ಹಂಗಿಲ್ಲ, ಮನೇಲೇ ಕೂತ್ಕೊಂಡು ಅವರು ಆನ್ಲೈನಲ್ಲಿ ಯಾವಾಗ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಹೇಳ್ತಾರೆ. ಝೂಮ್ ಆ್ಯಪಲ್ಲಿ ಮೀಟಿಂಗ್ ಇರುತ್ತೆ, ಆವಾಗವಾಗ ಎಂಥ ವರ್ಕು ಯಾವ ರೀತಿ ಮಾಡಬೇಕು, ವರ್ಕಲ್ಲಿ ಏನೇನು ಬದಲಾವಣೆ ನಾನು ಮಾಡ್ಕೋಬೇಕು. ಸೊ ಎಲ್ಲದನ್ನೂ ಅವ್ರು ನಮಗೆ ವಾರದಲ್ಲಿ ಒಂದು 2-3 ಮೀಟಿಂಗ್ ಇರುತ್ತೆ ಅನಿಸುತ್ತೆ. ಡೈಲಿ ಏನು ಮೀಟಿಂಗ್ ಇರಲ್ಲ. ಸೊ ವಾರದಲ್ಲಿ 2-3 ಅವಶ್ಯಕತೆ ಬಿದ್ದಾಗ ಮಾತ್ರ ಮೀಟಿಂಗ್ ಇರುತ್ತೆ. ನಾವು ಅದು ಮೀಟಿಂಗ್ ಯಾವಾಗಲೂ ನಮಗೆ ಈಗ ಬೆಳಿಗ್ಗೆ ಜಾವ ತಿಂಡಿ ಮಾಡಬೇಕು, ತಿಂಡಿ ಮಾಡಿ ಆದಮೇಲೆ ಫ್ರೀ ಇರುತ್ತಲ್ಲ ಅಂಥ ಟೈಮಲ್ಲಿ ಮಾಡ್ತಾರೆ. ಅಥವಾ ಸಂಜೆ ಅಡುಗೆ ಎಲ್ಲ ಮುಗಿಸಿ ಸಂಜೆ ಒಂದು 4 ಗಂಟೆ 5 ಗಂಟೆ 6 ಗಂಟೆ ಫ್ರೀ ಆಗಿರ್ತೀವಿ, ಹೆಣ್ಮಕ್ಳು ಫ್ರೀ ಇರ್ತಾರೆ, ಅಂಥ ಟೈಮಲ್ಲಿ ಮೀಟಿಂಗ್ ಇರುತ್ತೆ. ಸೊ ಅವರು ಯಾಕಂದರೆ ತುಂಬ ಜನ ಹೆಣ್ಮಕ್ಳು ಇರೋದ್ರಿಂದ ಅವ್ರು ಫ್ಲೆಕ್ಸಿಬಲ್ ಟೈಮ್ ಯಾವಾಗ ಅವ್ರು ಫ್ರೀ ಇರ್ತಾರೆ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಅಂಥ ಟೈಮಲ್ಲಿ ಅವರು ಮೀಟಿಂಗ್ ಇರ್ತಾರೆ. ಸೊ ಸ್ಟೂಡೆಂಟ್ಸ್ ಕೂಡ ಅಷ್ಟೇ. ಈಗ ನಾನು ಮೀಟಿಂಗ್ ಅಟೆಂಡ್ ಮಾಡಲೇಬೇಕು ಕಂಪಲ್ಸರಿ ಆ ಥರ ಕೂಡ ಇಲ್ಲ. ನಂಗೆ ಅಕಸ್ಮಾತ್ ಮೀಟಿಂಗ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ನಾನು ಆಚೆ ಹೋಗಿದ್ದೀನಿ ಅಥವಾ ಇನ್ನೇನೋ ಮಾಡ್ತಾಯಿದ್ದೀನಿ, ಮನೆಗೆ ಯಾರೋ ಬಂದರು, ಮಗು ಅಳ್ತಿದೆ, ಆ ಥರ ಈ ಥರ ಅಂತ ಇದ್ದಾಗ ಅಟೆಂಡ್ ಮಾಡಲೇಬೇಕು ಕಂಪಲ್ಸರಿ ಅಂತ ಯಾವ ರೂಲ್ಸ್ ಕೂಡ ಇಲ್ಲ. ಸೊ ನಾನು ಈ ಥರ ಆಗಿದೆ, ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ, ನಾನು ಮೀಟಿಂಗ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಇಟ್ಸ್ ಓಕೆ. ಅವ್ರು ನಿಮಗೆ ಹೇಳ್ಕೊಡ್ತಾರೆ. ನಾವು ಕಾಲ್ ಮಾಡಿದಾಗ ಅವ್ರು ಹೇಳ್ಕೊಡ್ತಾರೆ. ಅಥವಾ ಮೀಟಿಂಗಲ್ಲಿ ಏನು ನಡೀತೋ ಅದನ್ನು ವೀಡಿಯೋ ಇಟ್ಕೊಂಡಿರ್ತಾರೆ, ವೀಡಿಯೋ ಕೂಡ ನಮಗೆ ಶೇರ್ ಮಾಡಿಕೊಡ್ತಾರೆ. ಯಾಕೆ ವೀಡಿಯೋ ಅಟೆಂಡ್ ಮಾಡಬೇಕು ಅಂದರೆ ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂತಂದರೆ ಒಂದು ಕಾನ್ವರ್ಸೇಷನ್ ಇರುತ್ತೆ, ಅವ್ರ ಜೊತೆ ನಮ್ಮ ಜೊತೆ ಒಂದು ಕಾನ್ವರ್ಸೇಷನ್ ಇರುತ್ತೆ. ನಾವು ಅವ್ರ ಜೊತೆ ಏನು ಬೇಕಿದ್ರು ಶೇರ್ ಮಾಡ್ಕೊಬೋದು. ಸೊ ನಮಗೇನಾದ್ರು ಡೌಟ್ಸ್ ಇದ್ದಾಗ ನಾವು ಅಲ್ಲೇ ಕ್ಲಿಯರ್ ಮಾಡ್ಕೊಬೋದು. ಆ ಒಂದು ಉದ್ದೇಶಕ್ಕೋಸ್ಕರ ಮೀಟಿಂಗ್ನ ಅಟೆಂಡ್ ಮಾಡಿದ್ರೆ ನಮಗೆ ಒಳ್ಳೆಯದು, ಅಷ್ಟೇನೆ.
ಮತ್ತು ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ. ಈಗ ಯೂಟ್ಯೂಬರ್ಸ್ ಆಲ್ಮೋಸ್ಟ್ ಎಲ್ಲರೂ ಅದೇ ಮಾಡ್ತಿರ್ತಾರೆ. ಪ್ರಾಡಕ್ಟ್ ಆಗಿರ್ಬೋದು, ಅಂತ ಒಂದು ಕಂಪ್ನಿದಾಗಿರ್ಬೋದು, ಒಂದು ಪ್ರಮೋಷನ್ ವೀಡಿಯೋಸ್ ತುಂಬ ಮಾಡ್ತಾ ಇರ್ತಾರೆ. ಸೊ ನಾನು ಆ ಥರ ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ ಇದು. ನನ್ನ ಒಂದು ಸ್ವಂತ ಅನುಭವವನ್ನು, ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ನಿಮಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನಾನು ನಿಮಗೆ ಕೆಳಗಡೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬೇಕಿದ್ರೆ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ತಿಳ್ಕೊಬೋದು. ಇಲ್ಲ ನಾನು ಮೀಟಿಂಗ್ ಜಾಯ್ನ್ ಆಗಿಬಿಟ್ಟು ಅಲ್ಲೇ ನಾನು ಎಲ್ಲ ಕಂಪ್ಲೀಟ್ ವಿಷಯ ತಿಳ್ಕೊತೀನಿ ಅಂತ ಅನ್ನೋರು ಬೇಕಿದ್ರೆ ವಾಟ್ಸಪ್ ಗ್ರೂಪ್ದು ಲಿಂಕ್ ಕೊಟ್ಟಿರ್ತೀನಿ. ಅಲ್ಲೂ ಲಿಂಕ್ನ ಕ್ಲಿಕ್ ಮಾಡಿ ಅವ್ರು ನಿಮ್ಮ ನಂಬರ್ ತೊಗೊಂಡು ನಿಮಗೆ ಕಾಲ್ ಮಾಡಿ ಹೇಳ್ತಾರೆ. ಸೊ ಅವ್ರದ್ದು ಲಿಂಕ್ ಕಳಿಸ್ಕೊಡ್ತಾರೆ ನಿಮಗೆ ಮೀಟಿಂಗ್ದು. ಸೊ ಮೀಟಿಂಗ್ ಜಸ್ಟ್ ಅಟೆಂಡ್ ಮಾಡಿಬಿಟ್ಟು ತಿಳ್ಕೊಳ್ಳಿ. ಸೊ ಆಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ವರ್ಕ್ಗೆ, ಇಲ್ಲ ಅಂತಂದರೆ ಇಲ್ಲ. ಅವ್ರು ಯಾವುದೇ ರೀತಿ ಫೋರ್ಸ್ ಕೂಡ ಮಾಡಲ್ಲ. ಒಂದು ಸಲ ಮಾಡ್ತಾರೆ, ಇಂಟ್ರೆಸ್ಟ್ ಓಕೆ ನೀವು ಜಾಯ್ನ್ ಆಗ್ತೀನಿ ಅಂತಂದರೆ ಅವ್ರು ಕಂಟಿನ್ಯೂ ಮಾಡ್ತಾರೆ. ಇಲ್ಲ ನಾನು ಜಾಯ್ನ್ ಆಗಲ್ಲ ಅಂತ ಹೇಳಿಬಿಟ್ರೆ ಅವ್ರು ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಹೋಗಲ್ಲ ಅವರು. ಸೊ ಯಾವುದೇ ರೀತಿ ಬಲವಂತ ಇದರಲ್ಲಿ ಇಲ್ಲವೇ ಇಲ್ಲ. ಸೊ ನನ್ನ ವೀಡಿಯೋಸ್ನ ಹೆಣ್ಮಕ್ಳು ತುಂಬ ಜನ ನೋಡ್ತಾ ಇರ್ತೀರ, ಅಮ್ಮಂದರು, ಚಿಕ್ಕ ಮಕ್ಕಳಿರೋ ಅಮ್ಮಂದರು ತುಂಬ ಜನ ನೋಡ್ತಾ ಇರ್ತೀರ. ಆ ಒಂದು ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಏನಾದರೂ ಡೌಟ್ಸ್ ಇದ್ದರೂ ಕೂಡ ಮೀಟಿಂಗಲ್ಲಿ ನೀವು ಜಾಯ್ನ್ ಆಗಿಬಿಟ್ಟು ಕೇಳ್ಬೋದು. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಅಂದರೆ ಈ ವಿಡಿಯೋನ, ಈ ಇನ್ಫಾರ್ಮೇಷನ್ ಇರೋವಂಥ ಒಂದು ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.